ಮುಖಭಾಗ ಕಂಡ ತಂಡ ಫಜಾ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಐಜಾಜ್ ತಂಡದ ಪರವಾಗಿ ಓಪನ್ ಎಗ್ ದಾಟಿಗರು ಒಂದೆಡೆ, ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಶಾನ್, ನಾನ್ ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಅಬ್ದುಲ್ಲಾ. ಪ್ರಥಮ ಓವರ್ ರಸ್ತೆಗಾರಿಕೆಯಲ್ಲಿ Y2K ಶರತ ಪರಿಚಯಿಸಿಕೊಳ್ತಾ ಇದ್ದಾನೆ. ಉತ್ತಮವಾದ ಹೊಡೆತ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರಥಮ ಎಸೆತ ಡಾಟ್ ಡಿಲಿವರಿ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ನಾನ್ ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಅಬ್ದುಲ್ಲಾ ಬದ್ದಾಡಿ ಮತ್ತೆ ಉತ್ತಮವಾದ ಹೊಡೆತ ಪಾಯಿಂಟ್ ಮಾಡಿದವರು ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ Y2K ಶರತ ನಾಲ್ಕನೇ ಎಸೆತಕ್ಕಾಗಿ ಮತ್ತೆ ಉತ್ತಮವಾದ ಹೊಡೆತ ಸಿ ಮಾರಿಗೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಮುಖೇನವಾಗಿ ತಂಡದ ಖಾತೆ ಕೂಡ ಆರಂಭ. ದಯವಿಟ್ಟು ಗಮನಿಸಿಕೊಳ್ಳಲಿ, ಆಟಗಾರರು ಕೇವಲ ಶೂ ಧರಿಸಿಕೊಂಡು ಆಡಿಸಬೇಕಲ್ಲಿ. ಶೂ ಮೆಟ್ಟು ಧರಿಸಿ ಆಡುವ ಅವಕಾಶ ಇಲ್ಲ ಅಂತ ಸೂಚನೆ ರವಾನಿಸಿಕೊಳ್ತಾ ಇದ್ದೇವೆ. ಶೂಗೆ ಮಾತ್ರ ಅವಕಾಶ, ಇಲ್ಲದಿದ್ದಲ್ಲಿ ಬರೀ ಕಾಲಲ್ಲಿ ಆಡಬೇಕಲ್ಲಿ. ಬ್ಯಾಟ್ಸ್ಮನ್ ಆಗ್ಲಿ ಫೀಲ್ಡರ್ ಆಗ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ, ನಮ್ಮೊಂದಿಗೆ ಸಹಕರಿಸಿ. ಸ್ಟ್ರೈಕರ್ ಅಲ್ಲಿರುವ ಬ್ಯಾಟ್ಸ್ಮನ್ ಕೆಲವೊಂದು ನಿಯಮಗಳು ತಾವು ಪಾಲಿಸಬೇಕಾಗಿ ತಮ್ಮಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಕೇವಲ ಒಟ್ಟುಗೆ ಮಾತ್ರ ಅವಕಾಶ ಮಾಡಿಕೊಟ್ರು Y2K ಶರತ. ಬಹಳಷ್ಟು ಉತ್ತಮವಾದ ಎಸೆತಗಾರಿಕೆಯಲ್ಲಿ Y2K ಶರತ. ಕೊನೆ ಎಸೆತಕ್ಕಾಗಿ ಮತ್ತೆ ಬಹಳಷ್ಟು ಉತ್ತಮವಾದ ಹೊಡೆತ ಪಾಯಿಂಟ್ ಭಾಗದಲ್ಲಿ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಅಬ್ದುಲ್ಲಾ ಮಡ್ಡಾಡ ದಾಟಿನ ಮುಖೇನವಾಗಿ ಪ್ರಥಮ ಬೌಂಡ್ರಿ ಕೂಡ ಅಂಕಿಅಂಶ ಪಡಿ ದಾಖಲಿಸಿಕೊಂಡ್ರೆ ಒಟ್ಟು ಪ್ರಥಮ ಓವರ್ ಮುಕ್ತಾಯ ಕೊಡದ ಮೊತ್ತ 9. ಮತ್ತೆ ಗಮನಿಸಿಕೊಳ್ಳಿ, ಎಲ್ಲಾ ತಂಡದ ಕಪ್ತಾನರ ಗಮನಕ್ಕೆ ಕೇವಲ 2 ಬಾರಿ ಅಂಕಣಗಳ ಪ್ರವೇಶವನ್ನು ಸಮಾಲೋಚನೆಗೆ ಅವಕಾಶ ಮಾಡಿಕೊಡ್ರೆ ಕೇವಲ ಅರ್ಧ ನಿಮಿಷ ಮಾತ್ರ. ತಾವು ಸಮಯ ವಿಳಂಬ ಮಾಡಬೇಡಿ, ಬಹಳಷ್ಟು ಸಮಯಗಳು ವಿಳಂಬವಾಗಿದೆ. ಈ ರೀತಿಯಲ್ಲಿ ವಿಳಂಬವಾದ್ರೆ ಮುಂದಿನ ಪಂದ್ಯಾಟಗಳು ಬಹುಶಃ ಓವರುಗಳಿಗೆ ಕಡಿವಾಣ ಹಾಕುವ ಸಾಧ್ಯತೆಗಳು ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಪ್ರದೀಪ ಉತ್ತಮವಾದ ಹೊಡೆತ ಸಿ ಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಶಾಟ್ ದಾಟಿನ ಮುಖ್ಯವಾಗಿ ಮತ್ತೆ ಬೌಂಡರಿಗಳ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಒಟ್ಟು ತಂಡದ ಮೊತ್ತ 13ಕ್ಕೆ ನಗದೇರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ. ಪಾಯಿಂಟ್ ಮಾಡಿದ್ರೆ ಬಹಳಷ್ಟು ಉತ್ತಮದ ಕ್ಷೇತ್ರ ರಕ್ಷಣೆ ಇಬ್ರಾಹಿಂ ಮುಖೇನವಾಗಿ ನಿಸ್ಸಂಶಯವಾಗಿ 3 ಓಟ ಉಳಿಸುವಂತ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ ಫಜಾ ತಂಡದ ಪರವಾಗಿ.
ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಗಳು ಬಂದ್ರೆ ಕೊಂಚ ಮಟ್ಟಿಗೆ ಓಟಗಳಿಗೆ ಕಡಿವಾಣ ಹಾಕುವ ಎಲ್ಲಾ ರೀತಿಯ ಸಾಧ್ಯತೆಗಳು ಇದೆ. 30 yards 40 yards ಮಾದರಿ ಪಂದ್ಯಾಟಗಳಲ್ಲಿ ಕ್ಷೇತ್ರ ರಕ್ಷಣೆಗಳು ಉತ್ತಮ ರೀತಿಯಲ್ಲಿ ಕಾಣಿಸಿಕೊಂಡ್ರೆ ಮಾತ್ರ ಪಂದ್ಯಾಟಗಳು ಯಶಸ್ವಿಯಾಗುವ ಸಾಧ್ಯತೆಗಳು. ಮತ್ತೆ ವಿಶಿಷ್ಟ ಶೈಲಿಯ ಹೊಡೆತ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂಟಿ ಓಟದ ಮುಖ್ಯವಾಗಿ ಓಟದ ಮೊತ್ತ 14 ಕೆರೆಗೆ ಕಂಡುಕೊಳ್ತಾ ಇದೆ. ಮತ್ತೆ ಎರಡನೇ ಓವರ್ 15. ಮತ್ತೆ ಉತ್ತಮವಾದ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಷರತ್ತರ ಮುಖ್ಯವಾಗಿ ಸೀಮಾ ರೇಖೆ ಹೆಚ್ಚಿನಲ್ಲಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಓಡಿದ ಮೊತ್ತ 16. ಮತ್ತೆ ಪಂಚಮಿ ಎಸೆತಕ್ಕಾಗಿ ಉತ್ತಮ ಶೈಲಿ ಎಸೆತ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ ಪ್ರದೀಪ, ಬಹಳಷ್ಟು ಅನುಭವಿ ಎಸೆತಗಾರ ಕೂಡ. ಮತ್ತೆ ನಿಯಮದ ಉಲ್ಲಂಘನ ಮುಖ್ಯವಾಗಿ ಪ್ರಥಮ ಹುದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಪ್ರಥಮ ಹುದ್ದರಿ ನಷ್ಟಕ್ಕೆ ಒಡೆದ ಮೊತ್ತ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ ಭಾಗದಲ್ಲಿ. ತೀರ್ಮಾನ ಬರಬೇಕಾಗಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್. ಯಾವುದೇ ಆಸ್ಪದಕ್ಕೆ ಅವಕಾಶ ಇರುವುದಿಲ್ಲ, ತಮಗೆ ಮತ್ತೆ ಸೂಚಿಸುತ್ತಾ ಇದ್ದೇವೆ. ಮತ್ತೆ ತೃತೀಯ ನೇತ್ರ ಮೊರೆ ಹೋಗ್ತಾ ಇದ್ದಾರೆ ತೀರ್ಮಾನಕರು. ಥರ್ಡ್ ಅಂಪೈರ್ ಡಿಸಿಷನ್ ಕಾದು ನೋಡಬೇಕಾಗಿದೆ. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬಂದಲ್ಲಿ ಮಾತ್ರ ಪಂದ್ಯಾಟ ಬಹಳಷ್ಟು ಯಶಸ್ವಿ ಆಗ್ತದೆ. ಎರಡನೇ ದಿನದ ಪಂದ್ಯಾಟಗಳು ಬಹಳಷ್ಟು ರೋಚಕ ರೋಮಾಂಚಕ ಹೈ ವೋಲ್ಟೇಜ್ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಬಹಳಷ್ಟು ಯಶಸ್ವಿ ಪಂದ್ಯಾಟಗಳು ಕರಾವಳಿ ಭಾಗದಲ್ಲಿ ಸಾಗ್ತಾ ಇದೆ. ಈ ಒಂದು ತೃತೀಯ ನೇತ್ರದ ಮೊರೆ ಮುಖೇನವಾಗಿ ಬಹಳಷ್ಟು ಪಂದ್ಯಾಟಗಳು ಯಶಸ್ವಿ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯಾಟದ ದಾಂಡ ಚಿಮ್ಮೆಗೆ ತಯಾರಿ ಆಗಬೇಕಲ್ಲಿ. ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಲಬಿಕಾ ವಾರಿಯರ್ಸ್. ರೋಮಾಂಚಕ ಪಂದ್ಯಾಟವಾಗಿ ಈ ಅಂಕಣದಲ್ಲಿ ಸಾಗ್ತಾ ಇದೆ. ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಿದ್ರೆ ಮಾತ್ರ ಪಂದ್ಯಾಟ ಚಂದಗೊಳಿಸುವ ಎಲ್ಲ ರೀತಿಯ ಲಕ್ಷಣಗಳು ಕಂಡು ಬರ್ತದೆ. ಮತ್ತೆ ಗಮನಿಸಿಕೊಳ್ಳಿ, ನಿರ್ಣಾಯಕರ ತೀರ್ಮಾನಕ್ಕೆ ತಾವೆಲ್ಲರೂ ತಲೆಬಾಗಿಸಬೇಕೆನ್ನುವ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ.
ಬೌಂಡ್ರಿ ಅನ್ನುವ ಸೂಚನೆ ಕೂಡ ರವಾನಿಸ್ತಾ ಇದೆ. ತೃತೀಯ ನೇತ್ರದ ಹೊರೆ ಹೋದ ನಂತರ ಒಂದು ಡಿಸಿಷನ್ ಮಾಡ್ತಾ ಇದೆ ಬೌಂಡ್ರಿ. ಬಹುಶಃ ಈ ರೀತಿಯ ಒಂದು ಕ್ಷೇತ್ರ ರಕ್ಷಣಾ ಪಂದ್ಯದಲ್ಲಿ ಮಾತ್ರ ಪಂದ್ಯಾಟಗಳು ಯಶಸ್ವಿಗೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಶರತ ಎರಡನೇ ಎಸೆತಕ್ಕಾಗಿ ಮತ್ತೆ ಜಾಡಿಮೆ ಎಸೆದ ಅಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಚುರುಕಿನ ಓಡುವುದಿಗೆ ಒಂದು ದೊಡ್ಡ ಪೂರೈಕೆ ಮುಖ್ಯವಾಗಿ ಓಡಿದ ಮೊತ್ತ 21 21 ಲಾಸ್ ಆಫ್ 4 ವಿಕೆಟ್. ಮತ್ತೆ ಮೂರನೇ ಎಸೆತಕ್ಕಾಗಿ ಶರತ ಸ್ಟ್ರೈಕರ್ ಹ್ಯಾಂಡ್ ಅಲ್ಲಿ ಸಿನಾದ್ ಒಂದು ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಮೂರನೇ ಚೆಂಡಿಗಾಗಿ ಶರತ ಸ್ಟ್ರೈಕರ್ ಅಲ್ಲಿ ಸಿನಾದ್ ಉತ್ತಮವಾದ ಎಸೆತ. ನಾಟಿಗೂ ಚೆಂಡಿಗೆ ಯಾವುದೇ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ನಾಲ್ಕನೇ ಚೆಂಡಿಗಾಗಿ ಉತ್ತಮವಾದ ಹೊಡೆತ ಮತ್ತೆ ರನೌಟ್ ಮುಖ್ಯವಾಗಿ ಸಿರಾದ್ ಹೌದರಿ ಆಘಾತ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯೊಂದಿಗೆ ಮತ್ತೆ ಹೌದರಿ ಆಘಾತ ಅವರು ಕಂಡುಕೊಳ್ತಾ ಇದೆ. ಬಹಳಷ್ಟು ಬಿರುಸಿನ ಬೌಂಡರಿಗಳು ದಾಖಲಿಸಬಲ್ಲ ಆಟಗಾರ ಸಿರಾದ್ ಇನ್ನಿಂಗ್ಸ್ ಮುಕ್ತಾಯ ಕೂಡ ಐದೋರ್ವ ಆಟಗಾರ ಫೈರೋಜ್ ಅಂಕಣದ ಪ್ರವೇಶವನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಐದನೇ ಚೆಂಡಿಗಾಗಿ ಮತ್ತೆ ಗುಡಿಸುವ ಪ್ರಯತ್ನ ಮುಖ್ಯವಾಗಿ ಉದ್ದರಿ ಆಘಾತ ಅವರು ಕಂಡುಕೊಳ್ತಾ ಇದೆ. ಸಿ ಬರಕ್ಕೆ ಹೊರಭಾಗ ಚೆಂಡು ನಿಯಮದ ಉಲ್ಲಂಘನೆ ಮುಖಾಂತರವಾಗಿ ಸುಹಾರ್ ಇನ್ನಿಂಗ್ಸ್ ಮುಕ್ತಾಯ ಕೂಡ. ಮೂರನೇ ಓವರಿನ ಕೊನೆ ಒಂದು ಚೆಂಡು ಬಾಕಿ ಉಳಿತದೆ. ಲಾಸ್ಟ್ ಒನ್ ಡೆಲಿವರಿ ಒಟ್ಟು ದರದ ಮೊತ್ತ 21 ಲಾಸ್ ಆಫ್ 1 ವಿಕೆಟ್. ಮತ್ತೆ ಗುಡಿಸುವ ಪ್ರಯತ್ನ ಯಾವುದೇ ಸಫಲತೆ ಕೂಡ ಕಂಡುಕೊಳ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಸಂಪರ್ಕ ಕೂಡ ಕಂಡುಕೊಳ್ತಾ ಇಲ್ಲ. 3 ಓವರ್ನ ಮುಕ್ತಾಯಕ್ಕೆ ಹೊಡೆದ ಮೊತ್ತ 21 21 ಲಾಸ್ ಆಫ್ 2 ವಿಕೆಟ್. ಉಳಿದ 6 ಎಸೆತಗಳಲ್ಲಿ ಎಷ್ಟು ಓಟಗಳ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತದೆ. ಕಾದು ನೋಡಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಕೊನೆ ಓವರ್ ಎಸೆತಗಾರರಿಗೆ ಪ್ರತ್ಯಕ್ಷರ ಪರಿಚಯ ಕೂಡವಾಗ್ತಾ ಇದೆ. ಉತ್ತಮ ಶೈಲಿ ಎಸೆತ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಗ್ ಆಫ್ ವಿಭಾಗದಲ್ಲಿ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಡಾಟೆಡ್ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಉತ್ತಮ ಶೈಲಿ ಅಷ್ಟೇ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಬಹಳಷ್ಟು ಅನುಭವಿ ಆಟಗಾರ ಹಿರಿಯ ಆಟಗಾರ ಮುದಸ್ಸಿರ್ ಅವರಿಂದ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಆ ಮುಖ್ಯವಾಗಿ ಒಟ್ಟು ತಂಡದ ಮೊತ್ತ 22 21 ಲಾಸ್ ಆಫ್ 3 ವಿಕೆಟ್. ಮತ್ತೆ ಉತ್ತಮವಾದ ಹೋರಾಟ ಗಲಿ ವಿಭಾಗದಲ್ಲಿ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಒಟ್ಟು ತಂಡದ ಮೊತ್ತ 26ಕ್ಕೆ ನಗದೇರಿಕೆ ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂತಹ ಶಿವಕಾಶಿಕರ್ ಅವರ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮತ್ತೆ ಸೀಮಾರಕ್ಕೆ ಹಚ್ಚಿದ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. 5ನೇ ಚೆಂಡಿಗಾಗಿ ಮತ್ತೆ ಪ್ರತ್ಯಕ್ಷ
ಮತ್ತೆ ಗುಡಿಸುವ ಪ್ರಯತ್ನ ಎಡಗೂಡದಿಂದ ಕೊಂಚ ಮಟ್ಟಿಗೆ ಹೊರತಿರುಗಡ ಚೆಂಡು ತೀರ್ಮಾನಕರಿಂದ ವೈಡಬ್ಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಒಡ್ಡಿ ಓಡುವ ಸೇರ್ಪಡೆ ಮುಖೇನ ಹೋಗುತ್ತಾನೆ. ಮೊತ್ತ 28. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಲಾಗ್ ಆಫ್ ವಿಭಾಗದಲ್ಲಿ ಒಡ್ಡಿ ಒಡೆಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ನಾಲ್ಕನೇ ಓವರ್ ಕೊನೆಯ ಚೆಂಡಿಗಾಗಿ ಮತ್ತೆ ಪ್ರತ್ಯಕ್ಷ. ಉತ್ತಮ ಶೈಲಿ ಎಸೆತ, ಔಟ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಹೊಂದಾಣಿಕೆ ಕೊರತೆಯಿಂದ ಮತ್ತೊಂದು ಹುದ್ದೆ ನಷ್ಟ ಕೂಡ. ಪ್ರಥಮ ಸೆಕ್ಷನ್ 4 ಓವರ್ ಮುಕ್ತಾಯಕ್ಕೆ ಹೊಡೆದಾಡಿದ ಮೊತ್ತ 29. ಲಾಸ್ ಆಫ್ 4 ವಿಕೆಟ್. 24 ಎಸೆತಗಳ ಮುಂದೆ 30 ಓಟಗಳು ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಫಜ್ಜಾ ತಂಡ ಜಯಿಸಿಕೊಳ್ತದೆ. ಮುಂದಿನ ಪಂದ್ಯದ ರಣಚಿವಿಕೆ ಬನ್ನಿ ಎನ್ನುವ ಕೊನೆಯ ಕರೆ ರವಾನಿಸ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಲಬಿಕಾ ವಾರಿಯರ್ಸ್. ಮತ್ತೆ ಗಮನಿಸಿಕೊಳ್ಳಿ, ನಾವು ಕರೆದ ತಕ್ಷಣವೇ ತಾವು ಟಾಸಿಗೆ ಬರಬೇಕಲ್ಲಿ. ತಾವು ತಡವಾಗಿ ಬಂದಲ್ಲಿ ತಮ್ಮ ಓವರನ್ನು ಕಡಿತ ಮಾಡುವಂತ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾರೆ ಸಂಘಟಕರು. ನಾವಲ್ಲ, ಸಂಘಟಕರು ರವಾನಿಸ್ತಾ ಇದ್ದಾರೆ. ಎರಡನೇ ದಿನದ ಫಜ್ಜಾ ಅಟ್ಯಾಕರ್ಸ್ ಎರಡನೇ ಪಂದ್ಯಾಟ ಕೂಡ ಆಡ್ತಾ ಇದೆ. ಪ್ರಥಮ ಪಂದ್ಯಾಟ ಜಯಿಸಿರುವಂತಹ ತಂಡ ಎರಡನೇ ಪಂದ್ಯಾಟ ಯಾವ ರೀತಿಯಲ್ಲಿ ಆಟವನ್ನು ತೋರ್ಪಡಿಸಲು ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ಹ್ಯಾಂಡ್ ಅಲ್ಲಿ Y2K ಶರತ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಇನಾಯತುಲ್ಲಾ ಇರುವ ದಾಟಿಗರ ಬಿರುಸಿನ ಬೋರ್ಡರಿಗೂ ದಾಖಲಿಸಬಲ್ಲ ಆಟಗಾರರು ಕೂಡ ಫಜ್ಜಾ ಅಟ್ಯಾಕರ್ಸ್ ಪರವಾಗಿ ಫಜ್ಜಾನ್ ಅಲ್ ಕಾಫ್ ತಂಡದ ಪರವಾಗಿ 2 ಆಟಗಾರರು ಆಟವಾಡಲು ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ, ತಮಗೆ ಪ್ಲೇಯರ್ ಡಗೌಟ್ ಅನ್ನು ಮಾಡಿದ್ದೇವೆ, ಅದರೊಳಗೆ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಣೆ ಮಾಡಿ ಅನ್ನುವಂಥ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಜಾವೀದ್ ರವರೇ, ಅನ್ಫಾಲ್ ರವರೇ, ತಮಗೆಲ್ಲರಿಗೂ ಬೌಲರ್ ನೇಮ್ ಪ್ಲೀಸ್. ಮತ್ತೆ ಎಸೆಗಾರಿಕೆಯಲ್ಲಿ ಅರುಣ್ ರವರ ಪರಿಚಯ ಕೂಡ ಆಗ್ತಾ ಇದೆ. ಐಜಾ ಜುಹಾ ಪರವಾಗಿ ಎಸೆಗಾರಿಕೆಯಲ್ಲಿ ಅರೋಡ. 24 ಎಸೆಗಳ ಮುಂದೆ ಕೇವಲ 30 ಓಟಗಳು ದಾಖಲಿಸಿದ ಪಂದ್ಯಾಟ ಜಯಿಸಿಕೊಳ್ಳುವುದು ಯಾವ ರೀತಿಯ ಮತ್ತೆ ಉತ್ತಮವಾದ ಎಸೆತ, ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆಗಾರ ಅರುಣ. ಕೇವಲ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಎಸೆಗಾರಿಕೆಯಲ್ಲಿ ಅರುಣ ಕೂಡ. ಮತ್ತೆ ಬಹಳಷ್ಟು ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಗುಡ್ಡ ರಕ್ಷಣೆ ಕೂಡ ಇಮ್ರಾನ್ ಬೌಲರ್ ಅವರಿಂದ. ದಾಂಡಿಗೂ ಚೆಂಡಿಗೂ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಅವರು ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ತೃತೀಯ ಎಸೆತಕ್ಕಾಗಿ ಅರುಣ, ಸ್ಟ್ರೈಕರ್ ನಲ್ಲಿ ಶರತ್, ನಾನ್ ಸ್ಟ್ರೈಕರ್ ನಲ್ಲಿ ಕಣ್ಣೂರು ಪರಿಸ ಜನಪ್ರಿಯ ಆಟಗಾರ. ಇನ್ನು ರನೌಟ್ ಕೂಡ ಫಜ್ಜಾನ್ ಕಾಫ್ ತಂಡದ ಪ್ರಥಮ ಹುದ್ದೆಯ ಆಘಾತ. Y2K ಶರತ್ತರ ಇನೆಕ್ಸ್ ಮುಕ್ತಾಯ. ಮತ್ತೆ 1ನೇ ಕ್ರಮಾಂಕದ ಆಟಗಾರ ಲೆಫ್ಟ್ ಪ್ರದೀಪರ ಪರಿಚಯ ಕೂಡ ಆಗ್ತಾ ಇದೆ. ಮುಂದಿನ ಪಂದ್ಯಾಟದ ಟಾಸಿಗೆ ಕೊನೆಯ ಕರೆ ರವಾನಿಸ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಲಬಿಕಾ ವಾರಿಯರ್ಸ್. ಯಾವ ತಂಡ ತಮ್ಮ ಉಪಸ್ಥಿತಿಯನ್ನು ತಡವಾಗಿ ತೋರ್ಪಡಿಸ್ತಾರೋ ಆ ತಂಡದ 1 ಓವರ್ ಕಡಿತವನ್ನು ಮಾಡುವ ಸೂಚನೆ ಸಂಘಟಕರು ರವಾನಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಸಾಗರಿ ಕೊನೆಯ ಕರೆಯಾಗಿರ್ತದೆ. ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಲಬಿಕಾ ವಾರಿಯರ್. ಬಹಳಷ್ಟು ಉತ್ತಮವಾದ ಹೊಡೆದ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಬೆಡ್ ವಿಕೆಟ್ ವಿಭಾಗದಲ್ಲಿ ಕೇವಲ ಒಡ್ಡಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 5ನೇ ಚೆಂಡಿಗಾಗಿ
ಪ್ರಥಮ ಓವರ್ನಲ್ಲಿ 2 ಚೆಂಡು ಬಾಕಿ ಉಳಿತದೆ. ಬಹಳಷ್ಟು ಉತ್ತಮವಾದ ಎಸೆಗಾರಿಕೆಯಲ್ಲಿ ಅರೋಡ ಉತ್ತಮವಾದ ಹೊಡೆದ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಬಿಡುವಿಕೆ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಕ್ಷೇತ್ರ ರಕ್ಷಕ. ಮತ್ತೆ ಕೊನೆಯ ಚೆಂಡಿಗಾಗಿ ಪ್ರಥಮ ಓವರ್ನ ಕೊನೆಯ ಚೆಂಡಿಗಾಗಿ ಮತ್ತೆ ಅರೋಡ ಮತ್ತೆ ಬಹಳಷ್ಟು ಉತ್ತಮವಾದ ಹಸ್ತಗಾರಿಕೆ ಕೂಡ ಯಾವುದೇ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಲಾಕ್ ಬಾಲ್ ಮುಖೇನವಾಗಿ ಒಡ್ಡಿ ಓಟ ಸೇರ್ಪಡೆ ಅಲ್ಲಿ ಹೊಡೆದ ಮೊತ್ತ ಕೇವಲ 2. ಬಹಳಷ್ಟು ಉತ್ತಮವಾದ ಹಸ್ತಗಾರಿಕೆ ಕೂಡ ಅರೋಡ ಉತ್ತರ ಉಳಿದ ನಂತರ ಕೊಂಚ ಮಟ್ಟಿಗೆ ರನ್ನುಗಳು ಕಡಿವಾಣ ಹಾಕುವ ಯಶಸ್ಸು ಕೂಡ ಎಸೆತಗಾರರು ಕಂಡುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಾಟದ ದಾಂಡೆಚ್ಚುಬೇಕೆಲ್ಲ ಜಯಿಸಿರುವಂತಹ ತಂಡ ಲಬಿಕಾ ವಾರಿಯರ್ಸ್ ಆದಷ್ಟು ಶೀಘ್ರದಲ್ಲೇ ತಮ್ಮ ನಿರ್ಣಯ ತಿಳಿಸಿ ಅನ್ನುವ ಸೂಚನೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆಯಲ್ಲಿ ಶಿರಾನ್ ಉತ್ತಮವಾದ ಎಸೆತ ಕ್ವಾಡ್ ಬ್ಯಾಂಡ್ಗಾಗಿ ಮನವಿ. ತೀರ್ಮಾನವು ಅಂತಿಮವಾಗಿರುತ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಈ ತಂಡದ ಆಟಗಾರರು ಮುಂದಿನ ಎಲ್ಲಾ ತಂಡದ ಆಟಗಾರರ ಗಮನಕ್ಕೆ ಯಾವ ರೀತಿಯ ಒಂದು ನಿರ್ಣಯ ಕೊಟ್ಟಿದ್ರು ಸಹ ತಾವು ತಲೆಬಾಗಿಸಬೇಕೆನ್ನುವ ಸೂಚನೆ ಮತ್ತೆ ರವಾನಿಸ ನಾಟ್ ಔಟ್ ಎಂಬ ಸೂಚನೆ. ಎರಡನೇ ಓವರ್ನ 2ನೇ ಚೆಂಡಿಗಾಗಿ ಮತ್ತೆ ಸಿರಾನ್ ಉತ್ತಮ ಶೈಲಿ ಹೊಡೆತ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಚುರುಕಿನ ಓಟದಲ್ಲಿ 1 ಓಟ ಪೂರೈಕೆ ಮುಖ್ಯವಾಗಿ ತಂಡದ ಮೊತ್ತ 3. ಬಹಳಷ್ಟು ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಬಿಡಾರ್ ವಿಭಾಗದಲ್ಲಿ ಕಂಡು ಬರ್ತಾ ಇದೆ. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬಂದ್ರೆ ಕೊಂಚ ಮಟ್ಟಿಗೆ ಎದುರಾಳಿದ ಅಡ್ಡಿಗರಿಗೆ ಕಟ್ಟು ಹಾಕಲು ಯಶಸ್ಸು ಕೂಡ ಕಂಡುಕೊಳ್ತಾರೆ. ಮತ್ತೆ ಸ್ಟ್ರೈಕರ್ ಹ್ಯಾಂಡಲ್ಲಿ ಬಿರುಸಿನ ಬೌಂಡರಿಗಳು ದಾಖಲಿಸುವಂತ ಆಟಗಾರ ಇನಾಯತುಲ್ಲಾ ಕಡ್ಲೂರು. 3ನೇ ಚೆಂಡಿಗಾಗಿ ಮತ್ತೆ ಸಿರಾನ್ ಉತ್ತಮ ಶೈಲಿ ಎಸೆತ ದಾಂಡಿಗೂ ಚೆಂಡಿಗೂ ಯಾವ ರೀತಿಯ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚುರುಕಿನ 1 ಓಟ ಪೂರೈಕೆ ಕೂಡ ಆ ನಿಟ್ಟಿನಲ್ಲಿ ತಂಡದ ಮೊತ್ತ 4ಕ್ಕೆ ನೇರಿಗೆ ಕಂಡುಕೊಳ್ತಾ ಇದೆ. 2ನೇ ಓವರಿನ 4ನೇ ಚೆಂಡಿಗಾಗಿ ಮತ್ತೆ ಸಿರಾನ್ ಬಹಳಷ್ಟು ಉತ್ತಮವಾದ ಹೊಡೆತ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಮುಖೇನವಾಗಿ ಒಟ್ಟು ತಂಡದ ಮೊತ್ತ 7. ಮತ್ತೆ 2ನೇ ಓವರ್ನ 5ನೇ ಎಸೆತಕ್ಕಾಗಿ 7. ಕ್ಷಮಿಸಿ 8 ಓಟಗಳು. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ತಾವು ಹೊರಗಡೆ ಬನ್ನಿ. ದಯವಿಟ್ಟು ಗಮನಿಸಿಕೊಳ್ಳಿ ಎಲ್ಲ ತಂಡದ ಆಟಗಾರರು.
ದಯವಿಟ್ಟು ಗಮನಿಸಿಕೊಳ್ಳಿ, ಯಾವ ಆಟಗಾರರು ಚರ್ಚೆಗೆ ಅವಕಾಶ ಇರುವುದಿಲ್ಲ. ತೃತೀಯ ನೇತ್ರದ ಮೊರೆ ಹೋಗ್ತಾ ಇದ್ದಾರೆ ನಿರ್ಣಾಯಕರು. ಥರ್ಡ್ ಅಂಪೈರ್ ಡಿಸಿಷನ್ ಬರಲೇಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಸಂಘಟಕರ ಗಮನಕ್ಕೆ ಒಂದು ಪಂದ್ಯಾಟ ಬಹಳಷ್ಟು ರೋಚಕ ರೋಮಾಂಚಕ ಸ್ಥಿತಿಗೆ ತೆರಳುತ್ತಾ ಇದೆ. ಎಲ್ಲ ಪಂದ್ಯಾಟಗಳು ಲೈನ್ ಅಂಪೈರ್ ಕಾರ್ಯನಿರ್ವಹಿಸಬೇಕಲ್ಲಿ. ಬೌಂಡ್ರಿ ಅನ್ನುವ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಬೌಂಡ್ರಿ ದಯವಿಟ್ಟು ಗಮನಿಸಿಕೊಳ್ಳಿ ಸಂಘಟಕರು. ಕ್ಷಣಕ್ಕೂ ಪಂದ್ಯಾಟ ರೋಚಕ ಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಲೈನ್ ಅಂಪೈರ್ ಕಾರ್ಯವನ್ನು ನಿರ್ವಹಿಸಬೇಕಲ್ಲಿ. ಸುಭಾನ್ ತೀರ್ಥಹಳ್ಳಿ ಇನ್ನಿತರ ಲೈನ್ ಅಂಪೈರ್ ಕಾರ್ಯವನ್ನು ನಿರ್ವಹಿಸುವರು. ಆದಷ್ಟು ಶೀಘ್ರದಲ್ಲಿ ಲೈನ್ ಅಂಪೈರ್ಗೆ ಬನ್ನಿ. ಅಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ, ತಪ್ಪು ಎಲ್ಲರಿಂದ ಆಗುತ್ತೆ, ತೀರ್ಮಾನಕರಿಂದ ಆಗುತ್ತೆ, ಎಸೆತಗಾರರು ಎಲ್ಲರೂ, ನಮ್ಮ ಕಾಮೆಂಟ್ರಿ ಅವ್ರದ್ದು ಆಗುತ್ತೆ, ಸ್ಕೋರರ್ ಎಲ್ಲರಲ್ಲಿ ಆಗುತ್ತೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಪದೇ ಪದೇ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಡಿ. ಹಾಗೆ ಅಂಕಣ ಒಳಗೆ ಪದೇ ಪದೇ ಪ್ರವೇಶ ಮಾಡಬೇಡಿ ಅನ್ನೋ ಸೂಚನೆ ರವಾನಿಸ್ತಾ ಇದ್ದೇವೆ. ಉತ್ತಮವಾದ ಹೊಡೆತ, ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ನೇರ ಗುರಿ ತಲುಪ್ತಾ ಇಲ್ಲ. ಮುಖ್ಯವಾಗಿ ಒಂದು ಓಟ ಪೂರೈಕೆ, 2 ಓವರ್. ಲಬಿಕಾ ವಾರಿಯರ್ಸ್ ತಮ್ಮ ನಿರ್ಣಯ ತಿಳಿಸಿ. ಉತ್ತಮವಾದ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಕೇವಲ ಒಟ್ಟಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಮತ್ತೆ ಸ್ಟ್ರೈಕರ್ ಹ್ಯಾಂಡ್ ಅಲ್ಲಿ ಇನ್ನ ದಾಂಡೆ ಚಿಮ್ಮಕ್ಕೆ ಮುಖಭಾಗ ಕಂಡ ತಂಡ ಲಬಿಕಾ ವಾರಿಯರ್ಸ್ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ರಿಯಲ್ ಫೈಟರ್ಸ್ ತಂಡ ದಾಂಡಿಗತ್ತಕ್ಕೆ ರೆಡಿ ಆಗ್ಬೇಕಲ್ಲಿ. ಉತ್ತಮವಾದ ಹೊಡೆತ, ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯ ಮುಖೇನವಾಗಿ ಸೀಮಾರಿಗೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಕಂಡ್ರೆ ಕೊಂಚ ಮಟ್ಟಿಗೆ ಪಂದ್ಯಾಟ ಕೈ ಜಾರುವಂತ ಸಾಧ್ಯತೆ ಕೂಡ ಕಂಡುಕೊಳ್ತಾ ಇದೆ. ಮತ್ತೆ 3ನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತ, ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ನೆಟ್ಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಡ್ತಾನೆ ಎಸೆತಗಾರ ಅರುಣ. ಒಂಬತ್ತು ಎಸೆತ, 11 ಓಟಗಳು ಬರಲೇಬೇಕಾಗಿದೆ. ಉತ್ತಮವಾದ ಎಸೆತ, ಬಹಳಷ್ಟು ಉತ್ತಮವಾದ ಗೂಟ ರಕ್ಷಣೆ ಕೂಡ, ಲೆಗ್ ಬೈ ಅನ್ನುವ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಉತ್ತಮವಾದ ಹೊಡೆತ, ವಿಶಿಷ್ಟ ಶೈಲಿ ಹೊಡೆತ, ಸೀಮಾರಿಗೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟ ಮುಖ್ಯವಾಗಿ ಹೊಡೆದ ಮೊತ್ತ 24, ಕೇವಲ 6 ಓಟಗಳ ಅವಶ್ಯಕತೆ ಕೂಡ. ಮತ್ತೆ ಕೊನೆಯ ಚೆಂಡಿಗಾಗಿ ಅರುಣ 6 ಓಟಗಳು ಬರಲೇಬೇಕಾಗಿದೆ.
ಹಾಗೆ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂತ ಪ್ರದೀಪ್ ತಮಗೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ಪಂದ್ಯಾಟ ಒಂದು ವೀಕ್ಷಣೆ ವಿವರಗಳು ಮಾಡಿ ಅನ್ನುವಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲಿದ್ರು ವೇದಿಕೆ ಹತ್ರ ಬನ್ನಿ. ಪ್ರದೀಪ್ ರವರೇ, ಕಡ್ಲೂರು ಪರಿಸರದ ಬಹಳಷ್ಟು ಜನಪ್ರಿಯ ವೀಕ್ಷಕ ವಿವರಣೆಗಾರ ಕೂಡ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ತಮಗೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. 6 ಎಸೆತ 6 ಓಟಗಳು ಬರಲೇಬೇಕಾಗಿದೆ. ಉತ್ತಮ ದೊಡ್ಡದ ಅಷ್ಟೇ ಅಥವಾ ಕ್ಷೇತ್ರ ರಕ್ಷಣೆ ಕೂಡ ನೇರ ಗುರಿ ಮುಖೇನವಾಗಿ ರನ್ಔಟ್ ಕೂಡ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ವೆಡೆಗಾಡು ಭಾಗದಲ್ಲಿ ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆ ಮುಖೇನವಾಗಿ ನೇರವಾಗಿ ಚೆಂಡು ಗೂಟಕ್ಕೆ ತೆಗೆದು ರನ್ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಉತ್ತರ ಮುಖೇನವಾಗಿ 5 ಎಸೆತ 6 ಓಟಗಳು ಬರಲೇಬೇಕಾಗಿದೆ. ಇದರ ಕಡ್ಲೂರು ಪರಿಸರದ ಬಹಳಷ್ಟು ಹಿರಿಯ ಆಟಗಾರ ಕೂಡ ಮುದಸ್ಸಿರ್ ಅವರ ಪರಿಚಯ ಆಗ್ತಾ ಇದೆ. ಐದು ಎಸೆತ 6 ಓಟಗಳು. ಕ್ಷಣಕ್ಕೂ ಪಂದ್ಯಾಟ ರೋಮಾಂಚಕ ಸ್ಥಿತಿ ತೆರಳುತ್ತಾ ಇದೆ. ಈ ರೀತಿಯ ಪಂದ್ಯಾಟಗಳು ಕೇವಲ 48 ಮಾದರಿಯ ಪಂದ್ಯಾಟಗಳಲ್ಲಿ ಮಾತ್ರ ಲಭಿಸ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಫಜಾತಡ ಆಟಗಾರರು ಗಮನಿಸಿಕೊಳ್ಳಿ, ಪದೇ ಅಂಕಣ ಪ್ರವೇಶವನ್ನು ಮಾಡಬೇಡಿ. ಸಮಯ ವಿಳಂಬವಾಗ್ತಾ ಇದೆ. ಮುಂದಿನ ಪಂದ್ಯಾಟಗಳಿಗೆ ಓವರ್ ಕಡಿವಾಣ ಹಾಕುವ ಸಾಧ್ಯತೆ ಇದೆ. ಮತ್ತೆ ವಾರ್ಡ್ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಆ ಮುಖ್ಯವಾಗಿ ಮತ್ತೊಂದು ಹುದ್ದೆಯ ಆಘಾತ ಕೂಡ. ಪ್ರದೀಪರ ಇನ್ನಿಂಗ್ಸ್ ಮುಕ್ತಾಯ. ಕೊಂಚ ಮಟ್ಟಿಗೆ ಹೊಂದಾಣಿಕೆ ಕೊರತೆ ಇದ್ದ ಹುದ್ದೆಯ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಸರ್ ವಾರ್ಡ್ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಮತ್ತೆ ಗಮನಿಸಿಕೊಳ್ಳಲಿ, ಫಜಾತಡ ಆಟಗಾರರು ತಾವು 2 ಸಲ ಅಂಕಣ ಒಳ ಪ್ರವೇಶವನ್ನು ಕಂಡಿದ್ದೀರಿ. ಮತ್ತೆ ಅಂಕಣ ಒಳ ಪ್ರವೇಶವನ್ನು ಕಂಡ್ರೆ 2 ಓಟಗಳು ಕಡಿತವಾಗ್ತದೆ. ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ ಕೂಡ. ಪಂದ್ಯಾಟ ಸಮಬಲವಾಗ್ತಾ ಇದೆ. ಪಂದ್ಯಾಟ ಆರಂಭಗೊಳಿಸಿ. ಪದೇ ಚರ್ಚೆಗೆ ಅವಕಾಶ ಇಲ್ಲ. ತೀರ್ಮಾನಕರು ಸಮಯ ಬಹಳಷ್ಟು ವಿಳಂಬವಾಗಿದೆ. ಮತ್ತೆ ವಿಳಂಬ ಮಾಡಬೇಡಿ. ಮತ್ತೆ ಉತ್ತಮವಾದ ಕ್ಷೇತ್ರ ಕ್ಷಮಕ್ಕೆ ಮತ್ತೊಂದು ಉತ್ತರ ಆಘಾತ ಕೂಡ. ಮುದಸ್ಸಿರ್ ಮುಕ್ತಾಯ. ರನ್ಔಟ್. ಕೊನೆಯ 2 ಉತ್ತರಗಳು ಮಾತ್ರ ಬಾಕಿ ಇರ್ತದೆ. ಲಾಸ್ಟ್ 2 ವಿಕೆಟ್ ಮಾತ್ರ ಬಾಕಿ ಇರ್ತದೆ. ಮತ್ತೆ 3 ಎಸೆತಗಳ ಮುಂದೆ 1 ಓಟಗಳ ಅವಶ್ಯಕತೆ ಕೂಡ. ಲಾಸ್ಟ್ 3 ಬಾಲ್ ರಿಮೈಂಡಿಂಗ್ 1 ರನ್. 3 ಎಸೆತ 1 ಓಟ. ಸ್ಟ್ರೈಕರ್ ಆಡಲ್ಲಿ ಪ್ರತ್ಯಕ್ಷ, ನಾನ್ ಸ್ಟ್ರೈಕರ್ ಆಡಲ್ಲಿ ಆದೇಲ್, ಎಸೆತಗಾರಿಕೆಯಲ್ಲಿ ಫೈರೋಜ್. ಉತ್ತಮವಾದ ಕ್ಷೇತ್ರ ರಕ್ಷಣ ಮುಗಿಯಲು ಮತ್ತೊಂದು ಉತ್ತರ ಆಘಾತ ಕೂಡ. ಲಾಸ್ಟ್ 1 ವಿಕೆಟ್ ಉಳ್ಕೊಳ್ತಾ ಇದೆ. 1ಕ್ಕೆ 1. ಕೊನೆಯ ಉತ್ತರ ಕೂಡ ಬಾಕಿ ಉಳ್ತದೆ. 2ಕ್ಕೆ 1 ಓಟ. ಲಾಸ್ಟ್ 1 ವಿಕೆಟ್ ಬಾಕಿ ಉಳ್ತದೆ. ಮುಂದಿನ ಪಂದ್ಯದ ಆಟಗಾರರು ಬನ್ನಿ, ಗಮನಿಸಿಕೊಳ್ಳಿ. ಅಲ್ಲಿ ಲೈನ್ ಅಂಪೈರ್ ಕಾರ್ಯವನ್ನು ನಿರ್ವಹಿಸಬೇಕಲ್ಲಿ. ಲೈನ್ ಅಂಪೈರ್ ಸ್ವಲ್ಪ ಚುರುಕಿನ ಲೈನ್ ಅಂಪೈರ್ ಮಾಡಿ. ಅಲ್ಲಿ ಸುಭಾನ್ ತೀರ್ಥಲ್ಲಿ ಎಲ್ಲಿದ್ರು ಆದಷ್ಟು ಶೀಘ್ರದಲ್ಲಿ ಲೈನ್ ಅಂಪೈರ್ ಕಾರ್ಯಕ್ಕೆ ಬನ್ನಿ. ಕೊನೆಯ ವಿಕೆಟ್ ಕೂಡ ಬಾಕಿ ಉಳ್ಕೊಳ್ತದೆ. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮುಖೇನವಾಗಿ
ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತದೆ. ಲಾಸ್ಟ್ 1 ವಿಕೆಟ್ ಬಾಕಿ ಇರ್ತದೆ. 1 ಓಟಗಳು ಬರಬೇಕಾಗಿದೆ. ಮತ್ತೆ ಕೊಂಚ ಮಟ್ಟಿಗೆ ಕ್ಷೇತ್ರ ವೈಫಲ್ಯ ಮುಖ್ಯವಾಗಿ ಪಂದ್ಯಾಟ ಫಜ್ಜಾ ಅಂಡ್ ಕಾಫ್ ತಂಡ ಜಯಿಸಿಕೊಳ್ತಾ ಇದೆ.